ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆನಿ ಜೀವಕ್ಕೆ ಕಥೆಯ 38ನೇ ಅಧ್ಯಾಯವನ್ನು ಶುರು ಮಾಡೋಣ. ಬೆಳಗ್ಗೆ 4 ಗಂಟೆಗೆ ಮಗಳನ್ನು ಎಬ್ಬಿಸಿ, ಇಂದು ವಿಶೇಷ ದಿನ ಅಂತ ದೇವಸ್ಥಾನದಲ್ಲಿ ಪೂಜೆಗೆ ಕೊಟ್ಟಿದ್ದೀನಿ, ಒಂದು ಚಂದದ ಸೀರೆ ಉಟ್ಟು ತಯಾರಾಗು ಎಂದು ಮಗಳಿಗೆ ಹೇಳಿ ತಾವು ತಯಾರಾಗಲು ಹೋದ ಕುಮಾರ್ ಅವರು ಮಡದಿಗೆ ಇರುವ ವಿಷಯ ತಿಳಿಸಿದರು. ಮೊದಲಿಗೆ ವಿಷಯ ತಿಳಿದು ಗಾಬರಿಗೊಂಡ ಜಲಜಾ ಅವರು ಓಜಸ್ ಮಾಡಲು ಹೊರಟಿರುವ ಕೆಲಸ ತಪ್ಪು ಅಂತ ವಾದ ಮಾಡಿದರು. ಕೊನೆಗೆ ಮೊಮ್ಮಗನ ಒಳಿತಿಗಾಗಿ ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಗೆ ಸೂಚಿಸಿದರು. ಸ್ನಾನ ಮಾಡಿ ಅವರು ಗಂಡನ ಅಣತಿಯ ಮೇರೆಗೆ ಚಂದದ ರೇಷ್ಮೆ ಸೀರೆ ಉಟ್ಟು ದೇವರ ಮುಂದೆ ದೀಪ ಬೆಳಗಿ, ಇನ್ನು ಮುಂದಾದರೂ ಆರುಷಿ ಬದುಕಿನಲ್ಲಿ ಒಳ್ಳೆ ದಿನಗಳು ಬರಲಿ ಅಂತ ಮನಸ್ಫೂರ್ತಿಯಾಗಿ ಬೇಡಿಕೊಂಡವರ ಕೋರಿಕೆ ದೇವರಿಗೆ ತಲುಪಿತ್ತು ಅನ್ನುವಂತೆ ದೇವರ ಪಟದಿಂದ ಹೂ ಬಲಭಾಗಕ್ಕೆ ಬಿದ್ದಿತ್ತು. ಆ ಹೂವನ್ನು ತೆಗೆದುಕೊಂಡು ಹೋಗಿ ಆರುಷಿಗೆ ಮುಡಿಸಿದ್ರು. ಕುಮಾರ್ ಅವರು ಚಿಂಟುನ ಎಬ್ಬಿಸಿ ಅವನಿಗೂ ಸ್ನಾನ ಮಾಡಿಸಿ ಈ ಹಿಂದೆ ಹಬ್ಬಕ್ಕೆಂದು ಖರೀದಿ ಮಾಡಿದ್ದ ಜುಬ್ಬ ಮತ್ತು ಪೈಜಾಮ ತೊಡಿಸಿದ್ರು. ಆದರೆ ಪುಟ್ಟ ಕಂದ ಇನ್ನೂ ನಿದ್ದೆಗಣ್ಣಿನಲ್ಲಿ ತೂಕಡಿಸ್ತಾ ಇರೋ ರೀತಿಗೆ ಅವನನ್ನು ಎತ್ತಿಕೊಂಡು ಭುಜದ ಮೇಲೆ ಹಾಕಿಕೊಂಡೇ ತಮ್ಮ ಕೆಲಸಗಳ ಕಡೆಗೆ ಗಮನ ಹರಿಸಿದ್ರು. ಆರುಷಿ ಇಷ್ಟಪಟ್ಟು ಸೀರೆ ಉಟ್ಟರೂ ಹೆಚ್ಚಾಗಿ ಫ್ಯಾನ್ಸಿ ಸೀರೆಗಳನ್ನೇ ಉಡೋದು. ಆದರೆ ಇಂದು ಜಲಜಾ ಅವರು ತಮ್ಮದೇ ಒಂದು ಗ್ರೇ ಬಣ್ಣದ ಒಡಲಿಗೆ ಕೆಂಪು ಬಣ್ಣದ ಬಾರ್ಡರ್ ಇರೋ ರೇಷ್ಮೆ ಸೀರೆ ಉಡುವಂತೆ ಬಲವಂತ ಮಾಡಿದರು. ಏನೇ ಪೂಜೆ ಇದ್ರೂ ಭಾನುವಾರ ಇಟ್ಕೊಂಡ್ರೆ ಆಗ್ತಾ ಇರಲಿಲ್ವಾ? ಈಗ ನೋಡು, ಚಿಂಟುನ ಬೇಗ ಎಬ್ಬಿಸಿ ತಯಾರು ಮಾಡಿದ್ರು, ಅವನು ನಿದ್ದೆನಲ್ಲಿ ತೂಕಡಿಸ್ತಾ ಇದ್ದಾನೆ. ಹೀಗೆ ಸ್ಕೂಲ್ಗೆ ಹೋದರೆ ಅಲ್ಲಿ ಪಾಠ ಕೇಳೋ ಮೂಡಿರಲ್ಲ ಅವನಿಗೆ. ನನಗೂ ಅಷ್ಟೇ, ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಮನೆಗೆ ಬಂದು ನಂತರ ಆಫೀಸ್ಗೆ ಹೋಗೋಕ್ಕೆ ತಯಾರಾಗೋದು ಅಂದರೆ ಲೇಟ್ ಆಗಬಹುದು. ಕಿರಿಕಿರಿ ಮಾಡಿಕೊಂಡು ಅಮ್ಮನ ಮೇಲೆ ರೇಗುತ್ತಲೇ ಅವರ ಬಲವಂತಕ್ಕೆ ಮಣಿದು ತಯಾರಾದ್ಲು. ಅಷ್ಟರಲ್ಲಿ ಮನೆ ಬಾಗಿಲ ಸದ್ದಾಗಿತ್ತು. ಕುಮಾರ್ ಅವರು ಬಾಗಿಲು ತೆಗೆದು ನೋಡಲು ಓಜಸ್ ಬಿಳಿ ಪಂಚೆ, ಶಲ್ಯ, ಸಿಲ್ಕ್ ಶರ್ಟ್ ತೊಟ್ಟು ತಯಾರಾಗಿ ಬಂದಿದ್ದ. ಬಾಪ ಒಳಗೆ. ಕುಮಾರ್ ಅವರು ಓಜಸ್ನ ಮನೆಯೊಳಗೆ ಕರೆದ್ರೆ ಆರುಷಿ ಹಾಲ್ಗೆ ಬಂದು ಅವನನ್ನೇ ದಿಟ್ಟಿಸಿ ನೋಡ್ತಾ ನಿಂತಳು. ಇವರು ನಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರಾ? ಛೇ, ಅಪ್ಪ ಅಮ್ಮ ಇವರನ್ನು ಅವಶ್ಯಕತೆಗೆ ಮೀರಿ ಹಚ್ಕೊಂಡ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ಇವರ ಈ ಆತ್ಮೀಯತೆಗೆ ಒಂದು ಫುಲ್ ಸ್ಟಾಪ್ ಇಡಬೇಕು. ಮನದಲ್ಲೇ ಗೊಣಗಿದವಳಿಗೆ ನಿತಿನ್ ಬಳಿ ತನ್ನ ಮದುವೆ ವಿಷಯ ಮಾತನಾಡಿದ್ದ ಓಜಸ್ ಮೇಲಿನ ಮುನಿಸು ಒಂದಿನಿತೂ ಕಡಿಮೆಯಾಗಿರಲಿಲ್ಲ. ಆದರೆ ಇವನೋ ತಮ್ಮ ಮಧ್ಯೆ ಏನೂ ನಡೆದೇ ಇಲ್ಲ ಎನ್ನುವಂತೆ ನಗು ಮುಖ ಹೊತ್ತು ಆರುಷಿ ಬಳಿಗೆ ಬಂದು, ಗಾರ್ಜಿಯಸ್ ಅನ್ನೋದು ಸಣ್ಣ ಪದ ಆಯಿತು, ಅದಕ್ಕಿನ್ನ ಒಂದು ಕೈ ಜಾಸ್ತಿ ಚೆನ್ನಾಗಿ ಕಾಣ್ತಾ ಇದ್ದೀರಾ ಆರು ಅಂತ ಹೇಳಿದ್ದ. ಅವನು ತನ್ನನ್ನು ಹೊಗಳಿದ ರೀತಿ ಇಷ್ಟ ಆಗದೆ ಮುಖ ಸಿಂಡರಿಸಿದ್ಲು. ಅಷ್ಟರಲ್ಲಿ ಓಜಸ್ ಬಳಿಗೆ ಬಂದ ಕುಮಾರ್ ಅವರು ಕಾಫಿ ಕುಡಿತೀಯಾ ಅಂತ ಕೇಳಿದ್ರೆ, ಮೊದಲು ಬಂದ ಕೆಲಸ ಮುಗಿಲಿ, ಆಮೇಲೆ ಬೇಕಾದರೆ ಕಾಫಿ ಏನು, ತಿಂಡಿ ತಿಂದೆ ಮನೆಗೆ ಹೋಗ್ತೀನಿ ಅಂತ ಹೇಳಿದವನ ಧ್ವನಿ ಕೇಳಿ ಚಿಂಟು ನಿದ್ದೆ ಹಾರಿ ಹೋಗಿತ್ತು. ಮೂನ್ ಅಂಕಲ್ ಗುಡ್ ಮಾರ್ನಿಂಗ್ ಅಂತ ಆಕಳಿಸ್ತಾ ವಿಶ್ ಮಾಡಿ ತಾತನ ತೋಳಿನಿಂದ ಅಂಕಲ್ ಕಡೆಗೆ ವಾಲಿ ಓಜಸ್ಗೆ ಎತ್ಕೋ ಅನ್ನೋ ಹಾಗೆ ಅವನೆಡೆಗೆ ಕೈ ಚಾಚಿದ್ದ. ಮಗುನ ಎತ್ತಿಕೊಂಡ ಓಜಸ್ ಅವನ ಮೊಗದ ತುಂಬ ಮುತ್ತಿಟ್ಟು, ಗುಡ್ ಮಾರ್ನಿಂಗ್ ಚಿಂಟು, ನನ್ನ ಜಾಣ ಮರಿ ನೋಡು ಎಷ್ಟು ಬೇಗ ಎದ್ದು ರೆಡಿಯಾಗಿದೆ, ಎಲ್ಲರಿಗಿಂತ ಹೆಚ್ಚು ಹ್ಯಾಂಡ್ಸಮ್ಮಾಗಿ ಕಾಣ್ತಾ ಇದ್ದಾನೆ ನಮ್ಮ ಚಿಂಟು ಅಲ್ವಾ ಆರು ಅಂತ ಕೇಳಿದ್ರೆ ಅವನ ಮಾತಿಗೆ ಉತ್ತರಿಸದೆ ಮುಖ ಪಕ್ಕಕ್ಕೆ ಹಾಕಿದ್ಲು. ಅವಳಾಡಿದ ರೀತಿಗೆ ನಗುತ್ತಾ, ಇನ್ಮೇಲೆ ಈ ಕೋಪ ತಾಪ ಎಲ್ಲ ನನ್ನ ಹತ್ರ ನಡೆಯಲ್ಲ ಮಿಸ್ ಆರು ಎಂದು ಹೇಳಿದವನು ಜಲಜಾ ಅವರು ಕೊಟ್ಟ ಹಾಲಿನ ಲೋಟ ಹಿಡಿದು ತಾನೇ ಮಗುಗೆ ಹಾಲು ಕುಡಿಯಲು ಸಹಾಯ ಮಾಡಿದ್ದ ಓಜಸ್. ಜಾಣ ಮರಿ, ಹಠ ಮಾಡದೆ ಎಷ್ಟು ಬೇಗ ಹಾಲು ಕುಡ್ದೆ, ಇದೇ ಖುಷಿಗೆ ನಿನಗೊಂದು ಗಿಫ್ಟ್ ಇದೆ ಅಂತ ಹೇಳಿ ಅವನ ಕೆನ್ನೆಗಳ ಮೇಲೆ ಮುತ್ತಿಟ್ಟ. ಗಿಫ್ಟಾ? ನನಗ? ಅಚ್ಚರಿಯಲ್ಲಿ ಕಣ್ಣರಳಿಸಿ ಕೇಳಿದ್ದ. ಹೂ ಕಣೋ, ನಿನಗೆ ಗಿಫ್ಟ್, ಆದರೆ ಈಗಲೇ ಅಲ್ಲ, ಬಾ ಮೊದಲು ದೇವ್ರ ಮುಂದೆ ಹೋಗಿ ಕೈ ಮುಗಿದು ಮಾಮಕ್ಕಿ ಮೂನ್ ಅಂಕಲ್ಗೆ ಧೈರ್ಯ ಕೊಡು, ನಿನ್ನಮ್ಮನ ಕೋಪನ ತಡ್ಕೊಳ್ಳೋ ಅಷ್ಟು ಶಕ್ತಿ ಕೊಡು ಅಂತ ನನ್ನ ಪರವಾಗಿ ದೇವ್ರ ಹತ್ರ ಬೇಡ್ಕೊ ಅಂತ ಹೇಳಿ ಓರೆಗಣ್ಣಿನಿಂದ ಆರುಷಿಯನ್ನು ನೋಡ್ದ. ಓಜಸ್ ಆಡ್ತಾ ಇರೋ ರೀತಿಗೆ ಅಸಹನೆಯಲ್ಲಿ ಅಣೆ ನೀವ್ಕೊಂಡ ಆರುಷಿ, ಅಪ್ಪ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾವು, ಕ್ಯಾಬ್ ಬುಕ್ ಮಾಡಬೇಕಾ ಅಂತ ಕೇಳಿದ್ರೆ ಓಜಸ್ ಅವರ ಕಡೆಗೆ ಗೊಂದಲದ ಮುಖ ಮಾಡಿ ನೋಡಿದ ಓಜಸ್, ದೇವಸ್ಥಾನಕ್ಕೆ ಹೋಗಬೇಕಾ, ಮನೆಯಲ್ಲಿರೋ ದೇವರೇ ಸಾಲ್ದ ಅಂತ ಕೇಳಿದ್ರೆ ಕುಮಾರ್ ಅವರು ಸಣ್ಣ ನಗು ಬೀರಿ, ಮನೆಯಲ್ಲೇ ದೇವರಿಗೆ ಕೈ ಮುಗಿಯೋದು ಅಂದಿದ್ರೆ ಯಾರೂ ಇಷ್ಟು ನೀಟಾಗಿ ರೆಡಿ ಆಗ್ತಾ ಇರಲಿಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತ ಸುಳ್ಳು ಹೇಳಿದೆ.
ಈಗ ಓಜಸ್ ಹೇಳಿದ ಹಾಗೆ ಮನೆಯಲ್ಲಿರೋ ದೇವರಿಗೆ ಕೈ ಮುಗಿದ್ರೆ ಸಾಕು. ಜಲಜ, ಆರು ಕೈಯಲ್ಲಿ ತುಪ್ಪದ ದೀಪ ಬೆಳಗಿಸು. ಆರು, ದೀಪ ಬೆಳಗಿ ದೇವರಲ್ಲಿ ನಿನಗೇನು ಬೇಕೋ ಪ್ರಾರ್ಥನೆ ಮಾಡ್ಕೊಳಮ್ಮ. ಇವತ್ತಿಂದ ನಿನ್ನ ಬದುಕಲ್ಲಿ ಹಿಡಿದಿದ್ದ ಗ್ರಹಣ ಕಳೆದು ಹೋಗಲಿ ಅಂತ ಹೇಳಿದ್ರೆ ಅಪ್ಪನ ವರ್ತನೆ ಆರುಷಿಗೆ ನಿಜಕ್ಕೂ ವಿಚಿತ್ರ ಅನಿಸ್ತು. ಆದರೂ ಅವರ ಮಾತಿನಿಂದ ಅಡುಗೆ ಮನೆಯಲ್ಲಿಯೇ ಇರುವ ಸಣ್ಣ ದೇವರ ಗೂಡ ಮುಂದೆ ನಿಂತು ಕೈ ಮುಗಿದು ನಿಂತು ತನ್ನ ಪ್ರಾರ್ಥನೆ ಸಲ್ಲಿಸಿದ್ಲು. ಎಂದಿನಂತೆ ದೇವ್ರೇ, ಅವಳ ಬೇಡಿಕೆ ಚಿಂಟು ವಿಷಯವಾಗೇ ಇತ್ತು. ಯಾವುದೇ ಕಾರಣಕ್ಕೂ ಚಿಂಟು ಆ ದುಷ್ಟನ ಮಗ ಅನ್ನೋದು ಸಮಾಜಕ್ಕೆ ಗೊತ್ತಾಗದಂತೆ ಕಾಪಾಡಪ್ಪ ಅಂತ ದೇವರ ಮುಂದೆ ಕೈ ಮುಗಿದು ನಿಂತಿದ್ರೆ, ಐ ಆಮ್ ರಿಯಲಿ ಸಾರಿ ಆರು, ನಮ್ಮ ಚಿಂಟು ಒಳ್ಳೆಯದಕ್ಕೆ ನಾನು ಈ ಕೆಲಸ ಮಾಡಲೇಬೇಕು. ನನಗೆ ಈಗ ಇರೋದೇ ಇದೊಂದೇ ದಾರಿ. ಆರುಷಿ ಪಕ್ಕದಲ್ಲೇ ತಾನೂ ದೇವರಿಗೆ ಕೈ ಮುಗಿದು ನಿಂತಿದ್ದ ಓಜಸ್ ಅವಳ ಕಿವಿಯ ಬಳಿ ಬಾಗಿ ಪಿಸು ನುಡಿದು ರಾತ್ರಿ ಖುದ್ದು ತಾನೇ ಖರೀದಿ ಮಾಡಿ ತಂದಿದ್ದ ಕರಿಮಣಿ ಸರವನ್ನು ಅವಳ ಕೊರಳಿಗೆ ತೊಡಿಸಿಬಿಟ್ಟ. ಓಜಸ್ನ ಈ ಹಠಾತ್ ಚರ್ಯೆಗೆ ಗಾಬರಿಗೊಂಡ ಆರುಷಿ, ಚಂದ್ರ, ಏನು ಮಾಡ್ತಾ ಇದ್ದೀರಾ ಎಂದು ಕೋಪದಲ್ಲಿ ಅಬ್ಬರಿಸಿದ್ರೆ, ತನ್ನ ಪುಟ್ಟ ಕೈಗಳನ್ನು ಜೋಡಿಸಿ ದೇವರ ಮುಂದೆ ನಿಂತು ತನ್ನದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ ಚಿಂಟು ಅಮ್ಮನ ಜೋರು ಧ್ವನಿ ಕೇಳಿ ಬೆಚ್ಚಿದ್ದ. ಸಮಾಧಾನ ಆರು, ಇಷ್ಟೊಂದು ಜೋರಾಗಿ ಕೂಗಿದ್ರೆ ಮಗು ಹೆದರ್ಕೊಳ್ಳಲ್ವಾ? ನೋಡಿ, ಮದುವೆ ಅಂದರೆ ಹಳದಿ ದಾರದಲ್ಲಿ ಪೋಣಿಸಿರೋ ಕರಿಮಣಿ ಮಾಂಗಲ್ಯವನ್ನು ಹುಡುಗಿ ಕೊರಳಿಗೆ 3 ಗಂಟು ಹಾಕಿ ಕಟ್ಟಬೇಕು. ಆದರೆ ನಾನೀಗ ಅಂಥ ಹಳದಿ ದಾರ ಕಟ್ಟಿದ್ರೆ ನಾವು ಈಗ ತಾನೇ ಮದುವೆ ಆಗಿದ್ದೀವಿ ಅನ್ನೋ ಅನುಮಾನ ಜನಕ್ಕೆ ಬಂದುಬಿಡುತ್ತೆ. ಅದಕ್ಕೆ ನೋ ಹಳದಿ ದಾರ. ಮಾಂಗಲ್ಯವನ್ನು ನೇರವಾಗಿ ಕರಿಮಣಿ ಸರದಲ್ಲೇ ಪೋಣಿಸಿ ನಿಮ್ಮ ಕೊರಳಿಗೆ ಕಟ್ಟಿಬಿಟ್ಟೆ. ಮಾಂಗಲ್ಯ ಹಳದಿ ದಾರದಲ್ಲಿ ಇದ್ರೇನು, ಚಿನ್ನದ ಸರದಲ್ಲಿದ್ರೇನು, ಅದನ್ನು ಕೊರಳಿಗೆ ತೊಡಿಸಿದ್ದ ನಾನು ಇನ್ಮೇಲೆ ನಿಮ್ಮ ಗಂಡ ಅನ್ನೋದಷ್ಟೇ ಸತ್ಯ ಅಲ್ವಾ ಆಂಟಿ? ಈಗ ಆರು ನನ್ನ ಹೆಂಡತಿ ತಾನೇ? ಜಲಜ ಅವರನ್ನು ಕೇಳಿದರೆ ಅವರು ಹೌದು, ಆದರೆ ಇದೊಂದು ಶಾಸ್ತ್ರ ಮಾಡಪ್ಪ ಅಂತ ಅರಿಶಿಣದ ಕುಂಕುಮದ ಬಟ್ಟಲನ್ನು ಅವನ ಮುಂದೆ ಹಿಡಿದ್ರು. ಜಲಜ ಅವರು ಹೇಳಿದಂತೆ ಓಜಸ್ ಆರುಷಿ ಕೆನ್ನೆಗೆ ಅರಿಶಿನ ಹಚ್ಚಿ ಹಣೆಗೆ ಕುಂಕುಮ ಇಟ್ಟ. ತನ್ನ ಮೂನಂಕಲ್ ಏನು ಮಾಡ್ತಾ ಇದ್ದಾರೆ ಅಂತ ಅಚ್ಚರಿಯಲ್ಲಿ ಚಿಂಟು ಅವನನ್ನೇ ನೋಡ್ತಾ ನಿಂತರೆ, ಓಜಸ್ ತನ್ನನ್ನು ಈಗ ಮದುವೆ ಆಗಿದ್ದ? ಯಾಕೆ? ಅರ್ಥವಾಗದೆ ಆಘಾತಕ್ಕೆ ಒಳಗಾಗಿದ್ದ ಆರುಷಿ ತನ್ನಮ್ಮ ಓಜಸ್ ಕಡೆಗೆ ಹೂಗಳಿದ್ದ ಟ್ರೇ ಚಾಚಿದ್ದನ್ನು ಕಂಡವಳ ಒಡಲಲ್ಲಿ ಸಂಕಟ ಎದ್ದಿತ್ತು. ಹೀಗೆಯೇ ಅಲ್ಲವೇ ದೇವಸ್ಥಾನದಲ್ಲಿ ಶಾಶ್ವತ್ ಜೊತೆಗೆ ಇವಳು ಸರಳ ರೀತಿಯಲ್ಲಿ ಮದುವೆಯಾಗಿದ್ದು? ಅದೇ ಚಿತ್ರಣ ಕಣ್ಣೆದುರಿಗೆ ಬಂದಂತಾಗಿ ಅವನಿಂದ ಅನುಭವಿಸಿದ ಪೈಶಾಚ್ಯ ಕೃತ್ಯಗಳೆಲ್ಲ ಒಮ್ಮೆಲೆ ನೆನಪಿನಂಗಳದಲ್ಲಿ ಹಾದು ಹೋದ ರೀತಿಯಿಂದ ಆರುಷಿಗೆ ತಲೆ ಸುತ್ತು ಬಂದಂತಾಗಿತ್ತು. ಇನ್ನೇನು ಬೀಳಬೇಕು ಅವಳನ್ನು ಬಳಸಿ ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ಓಜಸ್ ನೇರ ಅವಳನ್ನು ರೂಮಿಗೆ ಕರೆತಂದು ಮಂಚದ ಮೇಲೆ ಮಲಗಿಸಿದ್ದ. ಆದರೆ ಕೊಸರಾಡುತ್ತಾ ಅವನಿಂದ ದೂರ ಸರಿದು ಮಂಚದಿಂದ ಇಳಿದವಳ ಕೋಪಕ್ಕೆ ಅವಳ ಕಂಗಳು ಕೆಂಪಾಗಿದ್ದರೆ ಮೊಗವೆಲ್ಲ ಬೆವೆತು ಕಳೆಹೀನವಾಗಿತ್ತು. ಆರು, 5 ನಿಮಿಷ ಟೈಮ್ ಕೊಡಿ, ನಾನು ಯಾಕೆ ಹೀಗೆ ನಡ್ಕೊಂಡೆ ಅಂತ ಹೇಳ್ತೀನಿ ಎಂದವನ ಮಾತಿನ ಕಡೆಗೆ ಗಮನವೇ ಇಲ್ಲ. ದಾಪುಗಾಲು ಹಾಕುತ್ತಾ ರೂಮ್ ಹೊರಗೆ ನಡೆದವಳ ಉಸಿರಿನ ಗತಿ ಕೋಪಕ್ಕೆ ಏರುಪೇರಾಗಿತ್ತು. ಚಿಂಟು, ರೂಮ್ನಲ್ಲಿರು, ನಾನು ಕರೆಯೋವರೆಗೂ ಹೊರಗಡೆ ಬರಬೇಡ. ತನ್ನ ರೂಮ್ ಕಡೆಗೆ ಕೈ ತೋರ್ತಾ ಹೇಳಿದ್ರೆ ಮಗು ತನ್ನ ಅಜ್ಜಿ ತಾತನ ಕಡೆಗೆ ಭಯದಲ್ಲಿ ನೋಡಿತ್ತು. ಚಿಂಟು, ನಿನಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದರ ತಯಾರಿನ ಹಾಲ್ನಲ್ಲಿ ಮಾಡಬೇಕು. ಅದಕ್ಕೆ ಅಮ್ಮ ನಿನಗೆ ರೂಮ್ಗೆ ಹೋಗು ಅಂತ ಹೇಳ್ತಿರೋದು. ಜಾಣ ಅಲ್ವಾ? ಹೋಗಿ ರೂಮ್ನಲ್ಲಿ ಏನಾದರೂ ಆಟ ಆಡ್ತಾಯಿರು. ನಿನ್ನ ಸರ್ಪ್ರೈಸ್ ಗಿಫ್ಟ್ ರೆಡಿ ಆದಮೇಲೆ ಕರಿತೀನಿ. ಅದಕ್ಕೆ ಮೊದಲೇ ಹೊರಗಡೆ ಬರಬೇಡ ಕಣೋ. ಆಮೇಲೆ ನಿನ್ನಮ್ಮನಿಗೆ ನನ್ನ ಮೇಲಿರೋ ಕೋಪ ಎಲ್ಲ ನಿನ್ನ ಮೇಲೆ ತಿರುಗಿಬಿಡುತ್ತೆ. ಓಜಸ್ ನಗುತ್ತಾ ಹೇಳಿದ್ದ. ಅಮ್ಮ ತನಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಅನ್ನೋ ಮಾತು ಕೇಳಿನೇ ಮಗು ಮುಖ ಹೂವಂತೆ ಅರಳಿಬಿಟ್ಟಿತ್ತು. ಸರಿ ಅಮ್ಮ, ನಾನು ರೂಮ್ನಲ್ಲಿ ಇರ್ತೀನಿ ಅಂತ ಹೇಳಿ ಚಿಂಟು ರೂಮ್ ಸೇರಿದ್ದೇ ತಡ. ಆರುಷಿ ಓಜಸ್ ಎದುರಿಗೆ ನಿಂತು ಕೋಪದಲ್ಲಿ ಕುದ್ದು ಹೋಗುತ್ತಿದ್ದವಳು ಅವನ ಕೊರಳ ಪಟ್ಟಿ ಹಿಡಿದು ಬಿಟ್ಟಿದ್ಲು. ಹೆಣ್ಮಕ್ಳಂದರೆ ಅವರ ಭಾವನೆಗಳಂದರೆ ತಮಾಷೆ ಅಲ್ವಾ ನಿಮಗೆ? ಯಾರನ್ನು ಕೇಳಿ ಇಂಥ ಕೆಲಸ ಮಾಡಿದ್ದು ನೀವು? ಅಬ್ಬರಿಸಿದ ಹುಡುಗಿಯ ಕೈ ಸರಿಸಿದ ಓಜಸ್. ಚಿಂಟುಗೆ ಒಳ್ಳೆಯದಾಗತ್ತೆ ಅಂದರೆ ಇದಕ್ಕಿಂತ ಇನ್ನೂ 100 ಪಟ್ಟು ಹೆಚ್ಚು ರಿಸ್ಕ್ ಇರೋ ಕೆಲಸ ಮಾಡೋಕೆ ನಾನು ರೆಡಿ. ನೀವು ಅಷ್ಟೇ, ಮೊದಲು ಸ್ವಲ್ಪ ತಾಳ್ಮೆ ತಂದುಕೊಂಡು ಏನು ವಿಷಯ ಅಂತ ತಿಳ್ಕೊಂಡ್ರೆ ಒಳ್ಳೆಯದು. ಗಂಭೀರವಾಗಿತ್ತು ಅವನ ಧ್ವನಿ. ಆದರೆ ಅವನ ಮಾತು ಕೇಳೋ ಇಚ್ಛೆ ಇಲ್ಲದೆ ಅಲ್ಲಿಂದ ಸರಿದು ಹೋಗಲು ನೋಡಿದ ಮಗಳನ್ನು ತಡೆದ ಕುಮಾರ್ ಅವರು, ನಿನ್ನ ಮಗನ ಮಾನ ಪ್ರಾಣ ಕಾಪಾಡೋಕೆ ದೇವರ ಹಾಗೆ ಬಂದಿರೋ ವ್ಯಕ್ತಿ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿ ತಪ್ಪು ಮಾಡ್ತಾ ಇದ್ದೀಯಾ
ಅಂತ ಹೇಳಿದ್ರೆ ತನ್ನ ತಂದೆಯ ಕಡೆಗೆ ಬೇಸರದ ಮುಖ ಮಾಡಿ ನೋಡಿದವಳು, ಇವ್ರು ನಿಮಗೆ ದೇವ್ರ ಹಾಗೆ ಕಾಣ್ತಾ ಇದ್ದಾರಾ ಅಪ್ಪ? ನನಗೆ ನನ್ನ ಮಗನಿಗೆ ಒಂದು ಬಾಳು ಕೊಡು ಅಂತ ಆ ನಿತಿನ್ ಹತ್ರ ಹೋಗಿ ಬೇಡಿಕೆ ಇಟ್ಟಿದ್ದ ಈ ಮನುಷ್ಯ ಒಳ್ಳೆಯವರಾ? ನನ್ನ ಮಗನ ಪಾಲಿಗೆ ದೇವರ ಇವರು? ಇವ್ರು ಮಾಡಿದ ಅದೊಂದು ಕೆಲಸದಿಂದ ನಿತಿನ್ ಬಾಯಲ್ಲಿ ನನ್ನ ಚಿರಾಗ್ ಬಗ್ಗೆ ಎಂತೆಂಥ ಮಾತುಗಳನ್ನು ಕೇಳಬೇಕಾಗಿ ಬಂತು ಗೊತ್ತಾ? ಮಾತನಾಡುವಾಗ ಅವಳ ಧ್ವನಿ ಗದ್ಗದಿತವಾಗಿತ್ತು. ನಿಮ್ಮ ಮಾತು ನಿಜ, ಒಪ್ಕೋತೀನಿ. ಆ ಕಪ್ಪೆ ಬುದ್ಧಿ ನಿತಿನ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ನಿಮಗೆ ಒಳ್ಳೆ ಭವಿಷ್ಯ ಸಿಗತ್ತೆ ಅಂತ ನಿಮ್ಮ ಮದುವೆ ಪ್ರಪೋಸಲ್ನ ಅವನ ಎದುರುಗಿಟ್ಟೆ. ಆದರೆ ಅವನ ಕೆಟ್ಟ ಬುದ್ಧಿ ಬಗ್ಗೆ ಗೊತ್ತಾಗ್ತಾ ಇದ್ದ ಹಾಗೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅವನ ಜೊತೆಗಿನ ಗೆಳೆತನವನ್ನು ಪರ್ಮನೆಂಟಾಗಿ ಕಟ್ ಮಾಡಿಕೊಂಡೆ. ಈಗಲೂ ಅಷ್ಟೇ, ನಾನೇನು ನಿಮಗೆ ಬಾಳ್ಕೊಡ್ಬೇಕು, ಅಯ್ಯೋ ನೀವು ಅಬಲೆ ಪಾಪಚ್ಚಿ ಅಂತ ನಿಮ್ಮನ್ನು ಮದುವೆ ಆಗಿದ್ದಲ್ಲ. ನಮ್ಮ ಚಿಂಟು ಬಗ್ಗೆ ನನಗಿರೋ ಪ್ರೀತಿ ಕನಸನಿಂದ ನಾನು ಹೀಗೆ ನಡ್ಕೊಂಡಿದ್ದು. ನಿಜ ಹೇಳಬೇಕಂದ್ರೆ ಈ ತಾಳಿ ಮದುವೆ ಜಂಜಾಟ ಇಲ್ಲದೆಯೂ ನಾನು ಪ್ಲ್ಯಾನ್ ಮಾಡಿರೋ ಹಾಗೆ ನಾವಿಬ್ಬರು ನಾಟಕ ಮಾಡಬಹುದು ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಅಪ್ಪ ಇಂಥ ನಾಟಕ ಆಡೋದ್ರಿಂದ ನಾವು ಚಿಂಟುಗೆ ತುಂಬಾ ದೊಡ್ಡ ಮೋಸ ಮಾಡಿದ ಹಾಗಾಗತ್ತೆ. ಮಾನಸಿಕವಾಗಿ ಮಗು ಮನಸ್ಸಿನಲ್ಲಿ ನೂರಾರು ಕನಸು ಚಿಗುರಿಸಿ ಅದನ್ನು ಚಿವುಟ ಹಾಕಿದ ಪಾಪ ಸುತ್ತಕೊಳ್ಳುತ್ತೆ ಅಂತ ಹೇಳಿದ್ರು. ಅವ್ರ ಮಾತು ನನಗೆ ನಿಜ ಅನ್ನಿಸ್ತು. ಅದಕ್ಕೆ ನಿನ್ನೆ ರಾತ್ರಿ ನಿಮ್ಮ ತಂದೆ ಪರ್ಮಿಷನ್ ತಗೊಂಡು ಚಿಂಟು ಸಂತೋಷಕ್ಕಾಗಿ ನಾನು ಈ ಹೆಜ್ಜೆ ಇಟ್ಟಿದ್ದು. ನನಗಾಗಲಿ ನಿಮಗಾಗಲಿ ಈ ಮದುವೆ ಗಂಡ ಹೆಂಡತಿ ಸೆಂಟಿಮೆಂಟ್ ಮೇಲೆ ನಂಬಿಕೆ ಇಲ್ಲ ಅನ್ನೋದು ಗೊತ್ತಿದೆ. ಆದರೂ ಈ ಮದುವೆ ಆಗಿದ್ದು ಚಿಂಟು ಖುಷಿಗೆ, ಹಾಗೆ ಆ ನಿಮ್ಮ ಅತ್ತೆ ಕಿಶೋರಿಗೆ ಸರಿಯಾಗಿ ಬುದ್ಧಿ ಕಲಿಸೋಕೆ ಅಷ್ಟೇ. ಇನ್ನೊಂದು ವಿಷಯ ಆರು, ಶ್ರವಣ್ ಕುಮಾರ್ ಅವರು ನಮ್ಮಿಬ್ಬರನ್ನ 10 ಗಂಟೆ ಹೊತ್ತಿಗೆ ಸ್ಟೇಷನ್ನಿಗೆ ಬರೋಕ್ಕೆ ಹೇಳಿದ್ದಾರೆ. ಅಲ್ಲೊಂದು ಪ್ರೆಸ್ ಮೀಟ್ ಇದೆ. ನಮ್ಮ DSP ಸಾಹೇಬರು ಹೇಳೋ ವಿಚಾರಗಳಿಗೆಲ್ಲ ನೀವು ಹ್ಞೂ ಹ್ಞೂ ಅಂತ ತಲೆ ಆಡಿಸ್ತಾ ಇದ್ದರೆ ಚಿಂಟು ಭವಿಷ್ಯ ನೀವು ಆಸೆ ಪಟ್ಟ ಹಾಗೆ ಉಜ್ವಲವಾಗಿರುತ್ತೆ. ಇಲ್ಲ ಹೀಗೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಮನ ಬಂದಂತೆ ಕೂಗಾಡಿದ್ರೆ ಆ ಕಪ್ಪೆರಾಯನ ಅಮ್ಮನ ಕಚಡ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. ಒಂದು ಸಲ ಕೂತು ಆರಾಮಾಗಿ ಯೋಚನೆ ಮಾಡಿ. ಚಿಂಟು ಭವಿಷ್ಯಕ್ಕಾಗಿ ಸಮಾಜದ ಎದುರು ನಾವಿಬ್ಬರು ಅವನ ತಂದೆ ತಾಯಿ ಅಂತ ಗುರುತಿಸ್ಕೊಂಡ್ರೆ ಒಳ್ಳೆಯದು, ಅಥವಾ ನನಗೆ ಈ ಓಜಸ್ ಸಹಾಯ ಬೇಡ ಅನ್ನೋ ಹಠದಲ್ಲಿ ಸಿಂಗಲ್ ಪೇರೆಂಟ್ ಅಂತ ಸಮಾಜದ ಎದುರಿಗೆ ಚಿಂಟು ಅಪ್ಪ ಹಾಗಾದರೆ ಯಾರು ಅನ್ನೋ ಅನುಮಾನ ಹುಟ್ಟು ಹಾಕಿ ನೀವೇ ನಿಮ್ಮ ಕೈಯಾರೆ ಅವನ ಭವಿಷ್ಯ ಹಾಳು ಮಾಡೋದು ಒಳ್ಳೆಯದು ಅಂತ ಎಂದು ಹೇಳಿದವನು ಒಂದು ಹೆಜ್ಜೆ ಮುಂದೆ ಇಟ್ಟು ಮತ್ತೆ ಹಿಂದೆ ಬಂದು ಆರುಷಿಯ ಕೆನ್ನೆ ತಟ್ಟಿ ಮೆಲ್ಲಗೆ ತಟ್ಟಿ, ಚಂದ್ರನಲ್ಲಿ ಬರೀ ಕಲೆಗಳೇ ಇರುತ್ತೆ ಅಂತ ಅವತ್ತು ಹೇಳಿದ್ರಲ್ಲ, ಅದು ನಿಜ. ಈ ಚಂದ್ರನಲ್ಲಿ ಕಲೆಗಳಿದ್ರೂ ಚಿಂಟು ಲೈಫ್ನಲ್ಲಿ ಬೆಳದಿಂಗಳ ಹಾಲು ಬಿಳುಪನ್ನು ಮಾತ್ರ ಚೆಲ್ಲೋ ಆಸೆ ಇದೆ ನನಗೆ. ನಿಮಗೆ ನಾನು ತಾಳಿ ಕಟ್ಟಿದ್ರೂ ನಿಮ್ಮ ಗಂಡನಾಗಲ್ಲ, ಚಿಂಟು ಅಪ್ಪನಾಗಿ ಈ ಸಮಾಜದಲ್ಲಿ ಗುರುತಿಸ್ಕೊಳ್ಳೋ ಆಸೆ ಇದೆ ಆರು. ಪ್ಲೀಸ್ ಚಿಂಟು ಅಪ್ಪನಾಗಿ ನನ್ನ ಒಪ್ಕೊಳ್ಳಿ ಎಂದು ಹೇಳಿದವನು ಮಗು ಆಟ ಆಡಿಕೊಂಡಿದ್ದ ರೂಮ್ ಕಡೆಗೆ ಹೋಗಿ, ಈ ಸಮಾಜದ ಎದುರು ನಾನು ಚಿಂಟು ತಂದೆ ಅಂತ ಗುರ್ತಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಇದೊಂದು ವಿಷಯದಲ್ಲಿ ವಿರೋಧ ಮಾಡಬೇಡಿ ಎಂದು ಹೇಳಿದವನು ಮಗು ಆಟ ಆಡ್ಕೊಂಡಿದ್ದ ರೂಮ್ ಕಡೆಗೆ ಹೋಗಿ, ಬಾ ಕಂದ, ನಿನ್ನ ಸರ್ಪ್ರೈಸ್ ರೆಡಿ ಇದೆ ಅಂತ ಹೇಳಿದ್ರೆ ಓಡಿ ಬಂದು ತನ್ನ ಮೂನಂಕಲ್ನ ಬಳಸಿದವನನ್ನು ಎತ್ತಿಕೊಂಡ ಓಜಸ್ ತನ್ನ ಮನೆ ಕಡೆ ಹೆಜ್ಜೆ ಹಾಕಿದ್ದ. ಓಜಸ್ ತನ್ನ ಮನೆಯಿಂದ ಹೊರಗೆ ಹೋಗುತ್ತಿದ್ದಂತೆ ಸೋಫಾ ಮೇಲೆ ಕುಸಿದು ಕೂತ ಆರುಷಿ ತನ್ನ ಅಪ್ಪನ ಕಡೆ ಕಣ್ತುಂಬ್ಕೊಂಡು ನೋಡಿದವಳು, ಇಡೀ ಪ್ರಪಂಚ ನನ್ನ ವಿರುದ್ಧ ನಿಂತರೂ ನೀವು ಮಾತ್ರ ನಾನು ಎಂದಿಗೂ ಬಿಟ್ಕೊಡಲ್ಲ ಅಂತ ನಂಬಿದ್ದೆ ಅಪ್ಪ. ಆದರೆ ನನ್ನ ಹಣೆ ಬರಹದಲ್ಲಿ ನಂಬಿಕೆ ಅನ್ನೋ ಪದನ ಆ ದೇವರು ಬರದೇ ಇಲ್ಲ. ನಿಮಗೆ ನಿಮ್ಮ ಮಗಳು ಭಾರ ಅನ್ಸೋಕ್ಕೆ ಶುರುವಾಗಿದ್ದರೆ ಚಂದ್ರ ಅವ್ರ ಜೊತೆಗೆ ಸೇರಿ ಪಿತೂರಿ ನಡೆಸಿ ಈ ಮೋಸದ ಮದುವೆ ಮಾಡಿಸೋ ಬದಲು ಒಂದು ತೊಟ್ಟು ವಿಷ ಕೊಟ್ಟು ನನ್ನ ಕೊಂದುಬಿಟ್ಟಿದ್ರೆ ಆಗ್ತಾಯಿತ್ತು ಎಂದು ಹೇಳಿ ಕೈ ಬೊಗಸೆಯಲ್ಲಿ ಮುಖ ಒದುಗಿಸಿ ಬಿಕ್ಕಿ ಬಿಕ್ಕಿ ಅತ್ರೆ ಹೆತ್ತ ಜೀವಕ್ಕೆ ಮಗಳ ಕಣ್ಣೀರು ಕಂಡು ಒಡಲಾಳದಿಂದ ದುಃಖ ಉತ್ತರಿಸಿಕೊಂಡು ಬಂದಿತ್ತು. ಎಂಥ ಮಾತು ಅಂತ ಆಡ್ತೀಯ ಕಂದ, ನೀನು ನನಗೆ ಭಾರ ಅಂತ ಯಾವತ್ತಾದರೂ ಯೋಚಿಸೋಕ್ಕೆ ಸಾಧ್ಯನಾ? ಹಾಗೆ ನೋಡೋಕೆ ಹೋದರೆ ಹಗಲು ರಾತ್ರಿ ಎಂದೇ ಕಷ್ಟಪಟ್ಟು ದುಡಿದು ನಿನ್ನಮ್ಮನ್ನು ಸಾಕ್ತಾ ಇರೋದೇ ನೀನು, ನಾವು ನಿನಗೆ ಭಾರವಾಗಿರೋದು ಎಂದು ಹೇಳಿದರೆ ಅಪ್ಪನ ಬಳಿಗೆ ಹೋಗಿ ಅವರನ್ನು ತಬ್ಕೊಂಡು ಎದೆಗೊರಗಿದ್ದ ಆರುಷಿ, ನೀವು ಅಮ್ಮ ಚಿಂಟು ನೀವು ಮೂವರೇ ನನ್ನ ಜೀವನಕ್ಕೆ ಆಧಾರ ಸ್ತಂಭ ಅಪ್ಪ, ನೀವಿಲ್ಲದೆ ನಾನಿಲ್ಲ, ದಯವಿಟ್ಟು ಭಾರ ಅಂತೆಲ್ಲ ಹೇಳಿ ನನಗೆ ಬೇಸರ ಮಾಡಬೇಡಿ ಎಂದು ಹೇಳಿದವಳ ಕಣ್ಣಿಂದ ನೀರು ಜಾರುತ್ತಲೇ ಇದ್ದರೆ ಜಲಜ ಅವರು ಮಗಳ ಕಣ್ಣು ತೊಳೆದು ಅವಳಿಗೆ ಕುಡಿಯಲು ನೀರು ಕೊಟ್ಟು ಸಮಾಧಾನ ಮಾಡಿದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.